ಮಂಡ್ಯದ ಕೆರಗೋಡ್ನಲ್ಲಿ ಜೋರಾಗ್ತಾ ಇದೆ ಹನುಮಧ್ವಜ ಫೈಟ್. ಹನುಮಧ್ವಜ ತೆರವು ವಿರೋಧಿಸಿ ಈಗ ಕೇಸರಿ ಧ್ವಜ ಅಭಿಯಾನ ಮಾಡ್ತಾ ಇದ್ದಾರೆ. ತಮ್ಮ ತಮ್ಮ ಮನೆಗಳ ಮೇಲೆ ಕೇಸರಿ ಧ್ವಜವನ್ನು ಹಾರಿಸಿದ್ದಾರೆ ಕೆರಗೋಡು ಜನ. ಕೆರಗೋಡು ಗ್ರಾಮದ ಮನೆಗಳ ಮೇಲೆ ರಾರಾಜಿಸ್ತಾ ಇದೆ ಕೇಸರಿ ಧ್ವಜ. ಫೆಬ್ರವರಿ 2ರಿಂದ ಮನೆ ಮನೆಗೆ ಹನುಮಧ್ವಜ ಅಭಿಯಾನಕ್ಕೆ ಬಿಜೆಪಿ ಕೂಡ ನಿರ್ಧಾರ ಮಾಡಿದೆ. ಈ ಮೊದಲೇ ಮನೆಗಳ ಮೇಲೆ ಕೇಸರಿ ಧ್ವಜವನ್ನು ಗ್ರಾಮಸ್ಥರು ಹಾರಿಸಿದ್ದಾರೆ. ಈ ಮುಖಾಂತರ ಯಾರು ಇದಕ್ಕೆ ವಿರೋಧವನ್ನು ಮಾಡಿದ್ರು ಅವರಿಗೆ ಸೆಡ್ಡು ಹೊಡೆದಿದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ತಾವೀಗ. ಕೆರಗೋಡಿನ ಪ್ರತಿ ಮನೆಯ ಮೇಲೂ ಕೂಡ ಕೇಸರಿ ಧ್ವಜವನ್ನು ಹಾರಿಸಿದ್ದಾರೆ. ಸರ್ಕಾರಿ ಜಾಗದಲ್ಲಿ ನೀವು ಅನುಮತಿ ಕೊಡಲಿಲ್ಲ ಅಂದರೆ ನಮ್ಮ ಮನೆಗಳ ಮೇಲೆ ನಾವು ಕೇಸರಿ ಧ್ವಜವನ್ನು ಹಾರಿಸ್ತೀವಿ ಅಂತ. ಇದಕ್ಕೆ ಯಾರೋ ವಿರೋಧ ಮಾಡೋ ಹಾಗಿಲ್ವಲ್ಲ, ಅವರವ್ರ ಮನೆ ಮೇಲೆ ಅವ್ರು ಹಾರಿಸ್ಕೋತಾ ಇದ್ದಾರೆ. ಒಂದು ಬಾವುಟವನ್ನು ತೆಗೆದರೆ ಇಡೀ ಮನೆಗಳ ಮೇಲೆ ಬಾವುಟವನ್ನು ಹಾರಿಸ್ತೀವಿ ಅಂತ ಅವತ್ತೇ ಗ್ರಾಮಸ್ಥರೆಲ್ಲ ಮಾತನಾಡ್ತಾ ಇದ್ರು ಭಾನುವಾರ. ಅದರಂತೆ ಈಗಾಗಲೇ ಆರಂಭ ಆಗಿದೆ. ಇನ್ಫ್ಯಾಕ್ಟ್ BJP ಕೂಡ ಈ ಅಭಿಯಾನವನ್ನು ಶುರು ಮಾಡ್ತಾ ಇದೆ ಫೆಬ್ರವರಿ 2ನೇ ತಾರೀಕಿಂದ, ನಾಡಿದ್ರಿಂದ. ಸೊ ಹೀಗಾಗಿ ಈಗ ಕೆರಗೋಡು ಗ್ರಾಮಸ್ಥರು ಸೆಡ್ಡು ಹೊಡೆದಿದ್ದಾರೆ. ಯಾರಿದನ್ನು ವಿರೋಧಿಸಿದ್ರು, ಪೊಲೀಸರ, ಶಾಸಕರ, ಮಂತ್ರಿಗಳ ಅವರ ನಿರ್ಧಾರವನ್ನು ವಿರೋಧಿಸಿ ನಾವೆಲ್ಲ ಒಗ್ಗಟ್ಟಿನಿಂದಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಸಾರುವ ಕೆಲಸ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡೆಯೋಣ. ವಿನಯ್, ಸದ್ಯಕ್ಕೆ ತಾವೀಗ ಕೆರಗೋಡಿನಲ್ಲೇ ಇದ್ದೀರಾ. ಸಾಮೂಹಿಕವಾಗಿ ಇಡೀ ಗ್ರಾಮಸ್ಥರು ಈ ಥರ ಕೇಸರಿ ಧ್ವಜವನ್ನು ಮನೆ ಮೇಲೆ ಹಾರಿಸಿದಾರಾ ಅಥವಾ ಇದಕ್ಕೂ ಕೂಡ ಏನಾದರೂ ಭಿನ್ನಾಭಿಪ್ರಾಯಗಳಿದೆಯಾ? ಈ ಕ್ಷಣಕ್ಕೂ ಕೂಡ ಗ್ರಾಮಸ್ಥರ ಒತ್ತಾಯ ಇರುವಂಥದ್ದು ಆ ಒಂದು ಧ್ವಜಸ್ತಂಭದಲ್ಲಿ ಹನುಮಧ್ವಜವನ್ನು ಆರಿಸಲೇಬೇಕು ಅಂತ. ಹಾಗಾಗಿ ಜಿಲ್ಲಾಡಳಿತ ಅದನ್ನು ತೆರವು ಮಾಡಿದ್ರು ಕೂಡ ಜಿಲ್ಲಾಡಳಿತಕ್ಕೆ ಸೆಡ್ಡು ಹೊಡೆದು ತಮ್ಮ ಮನೆಗಳ ಮೇಲೆ ಹನುಮಧ್ವಜವನ್ನು ಗ್ರಾಮಸ್ಥರು ಆರಿಸಿದ್ದಾರೆ. ನಾನಿದೀಗ ಕೆರಗೋಡು ಗ್ರಾಮದಲ್ಲಿದ್ದೀನಿ. ಕೆರಗೋಡು ಗ್ರಾಮದ ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆಯ ಅಕ್ಕಪಕ್ಕದ ಮನೆಗಳ ಮೇಲೆ ಹನುಮಧ್ವಜ ರಾರಾಜಿಸ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಜನರು ಪಟ್ಟು ಹಿಡಿದು ನಿಂತಿದ್ದಂಥದ್ದು. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಹನುಮಧ್ವಜವನ್ನು ಇಳಿಸಬಾರ್ದು. ಕಳೆದ 40 ವರ್ಷಗಳಿಂದ ನಾವು ನಿರಂತರವಾಗಿ ಹನುಮಧ್ವಜವನ್ನು ಆರಿಸ್ಕೊಂಡು ಬಂದಿದ್ದೀವಿ. ಈ ಒಂದು ಗ್ರಾಮದಲ್ಲಿ ಹೆಚ್ಚು ಹನುಮ ಭಕ್ತರು, ರಾಮ ಭಕ್ತರಿದ್ದಾರೆ. ಹಾಗಾಗಿ ನಮಗೆ ಈ ಒಂದು ಹನುಮಧ್ವಜ ಬೇಕೇ ಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದರು. ಅದೇ ಕಾರಣಕ್ಕೋಸ್ಕರ ಗ್ರಾಮಸ್ಥರೇ ದುಡ್ಡನ್ನು ಹಾಕಿಕೊಂಡು ಈ ಒಂದು ಹನುಮಧ್ವಜ ಸ್ತಂಭವನ್ನು ಸ್ಥಾಪನೆ ಮಾಡಿರುವಂಥದ್ದು. ಅದರ ಜೊತೆಗೆ ಏನು ಜಿಲ್ಲಾಡಳಿತ ಹನುಮಧ್ವಜವನ್ನು ಏನು ತೆರವು ಮಾಡ್ತು, ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಹಾಗಾಗಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ ಮೊದಲ ದಿನವೇ ನಾವು ಪ್ರತಿ ಮನೆ ಮೇಲೂ ಕೂಡ ಆರಿಸ್ತೀವಿ, ಅದನ್ನು ತೆರವು ಮಾಡ್ತೀರಾ ಅನ್ನೋ ಒಂದು ಸವಾಲನ್ನು ಜಿಲ್ಲಾಡಳಿತಕ್ಕೆ ಹಾಕಿದ್ರು. ಅದರಂತೆ ಇದೀಗ ಗ್ರಾಮಸ್ಥರು ಕೂಡ ಜಿಲ್ಲಾಡಳಿತಕ್ಕೆ ಸೆಡ್ಡು ಹೊಡೆದು ತಮ್ಮ ಮನೆಗಳ ಮೇಲೆ ಹನುಮಧ್ವಜ ಹಾಗೂ ಕೇಸರಿ ಧ್ವಜಗಳನ್ನು ಆರಿಸ್ತಾ ಇರುವಂಥದ್ದು. ಅದರ ಜೊತೆಗೆ BJP ಕೂಡ ಇದೇ ಫೆಬ್ರವರಿ 2ಕ್ಕೆ ಇಡೀ ಗ್ರಾಮದಲ್ಲಿ ಹನುಮಧ್ವಜ ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದೆ. ಹಾಗಾಗಿ ಅದಕ್ಕೂ ಮುನ್ನವೇ ಗ್ರಾಮಸ್ಥರೇ ತಮ್ಮ ಮನೆಗಳ ಮೇಲೆ ಹನುಮಧ್ವಜವನ್ನು ಹಾಕಿಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಧ್ವಜವನ್ನು ಇಳಿಸಿರುವಂಥದ್ದನ್ನು ಒಪ್ಕೊಳ್ಳಲ್ಲ. ಈಗಲೂ ಕೂಡ ನಮ್ಮ ಆಗ್ರಹ ಇರುವಂಥದ್ದು ಆ ಸ್ಥಳದಲ್ಲಿ ಹನುಮಧ್ವಜ ಹಾರಾಡಲೇಬೇಕು ಅನ್ನೋದು ಕೂಡ ಗ್ರಾಮಸ್ಥರ ಒತ್ತಾಯವಾಗಿರುವಂಥದ್ದು. ಹಾಗಾಗಿ ತಮ್ಮ ಮನೆಗಳ ಮೇಲೆ ಕೇಸರಿ ಧ್ವಜವನ್ನು ಆರಿಸಿ ಅವರ ಪ್ರತಿಭಟನೆಯನ್ನು ಈ ರೀತಿ ಕೂಡ ತೋರಿಸ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅಲ್ಲಿಗೆ ನಾನಾಗಲೇ ಹೇಳಿದಂತೆ ಗ್ರಾಮಸ್ಥರೆಲ್ಲ ಸೆಡ್ಡು ಹೊಡೆದು ನಿಂತಿದ್ದಾರೆ. ಏನಾಗುತ್ತೋ ಆಗೇ ಬಿಡಲಿ.